ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ, ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರುಗಳಾದಂತಹ ಈ ಕ್ಷೇತ್ರದ ಮೂಲ ಮತ್ತು ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆಯಾದ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಈ ಕ್ಷೇತ್ರದ ಗೌರವಾನ್ವಿತ ಮತ್ತು ಗೌರವಪೂರ್ವಕ ದೇವತೆಯಾದಂತಹ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಈ ಕ್ಷೇತ್ರದಲ್ಲಿ ಕಣದಲ್ಲಿಯೂ ಸಹ ನೆಲೆ ನಿಂತು ಈ ಕ್ಷೇತ್ರವನ್ನು ಸದಾಕಾಲ ಕಾಪಾಡುತ್ತಾ ಮುನ್ನಡೆಸಿಕೊಂಡು ಬರುತ್ತಿರುವಂತಹ ಶ್ರೀ ನಾಗದೇವತೆ ಅಮ್ಮನವರುಗಳನ್ನು ನೆನೆಯುತ್ತಾ 127ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಾಥಮಿಕವಾಗಿ ಕ್ಷೇತ್ರಕ್ಕೆ ಬಂದು ಅಮ್ಮನವರಿಗೆ ಕೈ ಮುಗಿದು ಸೂರ್ಯ ನಮಸ್ಕಾರ. ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾವು ಕೇತುವೆ ನಮಃ. ಓಂ ನಮಸ್ತೆ 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 ನಮಃ ಎಂಬ ಸೂರ್ಯ ನಮಸ್ಕಾರ ಜಪದೊಂದಿಗೆ ನಮ್ಮೂರಿನ ದೇವಸ್ಥಾನಗಳ ಗ್ರಾಮ ದೇವತೆಗಳಾದಂತಹ ಶ್ರೀ ಭೂನೀಳ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಕೋಟೆ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ, ಹೆಲ್ಲಮ್ಮ ತಾಯಿ, ಮಾರಮ್ಮ ತಾಯಿ, ಮದ್ದೂರಮ್ಮ ತಾಯಿ ಮತ್ತು ಸಫಲಮ್ಮ ತಾಯಿ, ಮುನೇಶ್ವರ ಸ್ವಾಮಿ, ಶಂಭುಲಿಂಗೇಶ್ವರ ಸ್ವಾಮಿ, ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರಿ ಅಮ್ಮನವರು, ಶ್ರೀ ನಾಗದೇವತೆ ಅಮ್ಮನವರು ಹಾಗೂ ಶ್ರೀ ಮೂಲ ನಾಗದೇವತಾ ವಾಸಸ್ಥಾನ ಹಾಗೂ ಶ್ರೀ ಮರಿ ಅಕ್ಕಯ್ಯಮ್ಮ ತಾಯಿ, ಶ್ರೀ ಕಾಟಿಮರಾಯ ಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರುಗಳನ್ನು ನೆನೆಯುತ್ತಾ ಸ್ಮರಿಸುತ್ತಾ ಇಂದು 127ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಈ ಪಾದಯಾತ್ರೆಯ ಸದುದ್ದೇಶವೇನೆಂದರೆ, ಪ್ರಾಥಮಿಕವಾಗಿ ನಮ್ಮ ದೇಹ ಮತ್ತು ಮನಸ್ಸಿನ ಮಾನಸಿಕ ಸಮತೋಲನತೆ ಹಾಗೂ ಆರೋಗ್ಯ ಹಾಗೂ ಈ ಕ್ಷೇತ್ರದ ಪಾದಯಾತ್ರಾ ಸೇವೆ ಎಂದು ನಂಬುತ್ತಾ ಇದುವರೆಗೂ ಸಹ 127ನೇ ಸುತ್ತಿನ ಪಾದಯಾತ್ರೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಪ್ರತಿ ಪಾದಯಾತ್ರೆಯ ಸಂದರ್ಭದಲ್ಲಿ ಈ ಕ್ಷೇತ್ರವನ್ನು ಅನಾದಿ ಕಾಲದಿಂದಲೂ ಕ್ಷೇತ್ರದ ಅಭಿವೃದ್ಧಿಗೆ ಸೇವೆ ಸಲ್ಲಿಸುತ್ತಾ ಬಂದಂತಹ ಪೂಜ್ಯರು ಮತ್ತು ಮಹನೀಯರ ಸೇವೆಯು ವಿಫಲವಾಗಬಾರದು. ಅಂದು ಬಡವರಿದ್ದವರು ಇಂದು ಶ್ರೀಮಂತರಿರಬಹುದು, ಅಂದು ಶ್ರೀಮಂತರಿದ್ದವರು ಇಂದು ಬಡವರಿರಬಹುದು. ಆದರೆ ಯಾರೊಬ್ಬರ ಸೇವೆಯೂ ಸಹ ಈ ಕ್ಷೇತ್ರದಲ್ಲಿ ಮಾಡಿರುವಂತಹ ಸೇವೆಯು ಅಜರಾಮರವಾಗಿ ಉಳಿಯಬೇಕು. ಹಾಗೂ ಈ ಕ್ಷೇತ್ರದ ಅಮ್ಮನವರು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳ ಕಷ್ಟಗಳೆಲ್ಲವನ್ನು ಸಹ ದೂರಾಗಿಸಿ ಅವರ ಇಷ್ಟಾರ್ಥಗಳೆಲ್ಲವನ್ನು ಸಹ ನೆರವೇರಿಸಲಿ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ ಪಾದಯಾತ್ರೆಯನ್ನು ಮುಂದುವರಿಸಿಕೊಂಡು ಬಂದಿರುತ್ತೇವೆ. ಪ್ರಸ್ತುತ ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುವುದೇನೆಂದರೆ, ಈ ಕ್ಷೇತ್ರದ ಪಾವಿತ್ರತೆಗೆ ಯಾವುದೇ ಕಾರಣಕ್ಕೂ ಯಾರೂ ಸಹ ಧಕ್ಕೆ ತರಬಾರದು. ಅನಾದಿ ಕಾಲದಿಂದಲೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಈ ಕ್ಷೇತ್ರದ ಅಮ್ಮನವರ ಐತಿಹ್ಯವನ್ನು ನಮಗೆಲ್ಲರಿಗೂ ಸಹ ಅವರವರ ಜ್ಞಾನಾರ್ಜನೆಯಂತೆ ತಿಳಿಸುತ್ತಾ ಬಂದಿರುತ್ತಾರೆ. ಆ ಒಂದು ಐತಿಹ್ಯಕ್ಕೆ ಧಕ್ಕೆಯಾಗಬಾರದು ಹಾಗೂ
ಕ್ಷೇತ್ರದ ಧರ್ಮದ ಪಾವಿತ್ರತೆಯು ಕಾಪಾಡಿಕೊಂಡು ಭವಿಷ್ಯದ ತಲೆಮಾರಿಗೆ ನಾವು ಈ ಕ್ಷೇತ್ರವನ್ನು ಒಂದು ಉಡುಗೊರೆಯಾಗಿ ಕೊಡಬೇಕೆಂದು ಪ್ರಸ್ತುತ ಈ ಕ್ಷೇತ್ರದ ಅಮ್ಮನವರುಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಯಾರೊಬ್ಬರೂ ಸಹ ತಮ್ಮ ಸ್ವಹಿತಾಸಕ್ತಿಗೆ ಕ್ಷೇತ್ರವನ್ನು ಬಳಸಿಕೊಳ್ಳಬಾರದು. ನಾವು ನನ್ನನ್ನು ಒಳಗೊಂಡಂತೆ ನಾವು ಏನು ಮಾಡಿದರೆ ಅದುವೇ ಧರ್ಮ, ಅದುವೇ ಇತಿಹಾಸ ಎಂಬ ಮಾರ್ಮಿಕ ಮಾತುಗಳಿಂದ ಕ್ಷೇತ್ರದ ಧಕ್ಕೆಗೆ ಯಾವುದೇ ಕ್ಷೇತ್ರದ ಧರ್ಮದ ಧಕ್ಕೆಗೆ ಯಾವುದೇ ಕ್ಷೇತ್ರದ ಧರ್ಮದ ಪಾವಿತ್ರತೆಗೆ ಯಾವುದೇ ರೀತಿಯ ಧಕ್ಕೆ ತರಬಾರದೆಂದು ಮತ್ತೊಮ್ಮೆ ಮಗದೊಮ್ಮೆ ಈ ಕ್ಷೇತ್ರದ ಅಮ್ಮನವರುಗಳ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ, ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತಾ, ಶ್ರೀ ನಾಗದೇವತಾ ಮಾತಾ ಈ ಕ್ಷೇತ್ರದ ಧರ್ಮದ ಪಾವಿತ್ರತೆಯನ್ನು ಕಾಪಾಡುತ್ತಾ ಈ ಕ್ಷೇತ್ರದ ಐತಿಹ್ಯವನ್ನು ಕಾಪಾಡುತ್ತಾಯೇ ಎಂದು ಈ 127ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಅಮ್ಮ ತಾಯಿ, ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತಾ ಈ ಕ್ಷೇತ್ರದ ಅಂದಿನ ಮೂಲ ಸನ್ನಿಧಾನದ ಅಭಿವೃದ್ಧಿಯ ಸುಸಂದರ್ಭದಲ್ಲಿ ಈ ಕ್ಷೇತ್ರದ ರಕ್ಷಣೆಗೆ ನಿಂತವರು ಹಿಂದೂ ಯಾವುದೇ ಕಾರಣಕ್ಕೂ ಮೂಲೆ ಗುಂಪಾಗಬಾರದು. ತಾಯೇ, ಈ ಕ್ಷೇತ್ರದ ಧರ್ಮದ ಪಾವಿತ್ರತೆಯು ಸದಾಕಾಲ ಉಳಿದುಕೊಂಡು ಮುನ್ನಡೆದುಕೊಂಡು ಹೋಗಬೇಕೆಂಬ ಅಪಾರವಾದ ಹೆಬ್ಬಯಕೆ ಇದೆ. ತಾಯೇ, ಅಮ್ಮ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತಾ, ಶ್ರೀ ನಾಗದೇವತಾ ಮಾತಾ ಈ ಕ್ಷೇತ್ರದ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಸದ್ಬುದ್ಧಿಯನ್ನು ನೀಡಿ ಈ ಕ್ಷೇತ್ರದ ಈ ತಳದ ಈ ಮಣ್ಣಿನ ಧರ್ಮದ ಪಾವಿತ್ರತೆಗೆ ಧಕ್ಕೆ ತರದ ಹಾಗೆ ಆಶೀರ್ವದಿಸು ಮಾತೆ, ಆಶೀರ್ವದಿಸು. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.